Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಒಂದು ಕ್ರಿಕೆಟಿಂಗ್ ಬಾಡಿ ಇಂದ ಅದೇ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡು ಅದ್ರೋಗ್ತಾ ಇದೆ ಗುರು, ಅದ್ರೋಗ್ತಾ ಇದೆ. ಯಾಕೆ ಅಂತಂದರೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ವರ್ಸಸ್ BCCI ಅಲ್ಲ ಇಲ್ಲಿ, ಅಥವಾ ICC ಅಲ್ಲ ಇಲ್ಲಿ, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ವರ್ಸಸ್ ಬಾಂಗ್ಲಾದೇಶ್ ಪ್ಲೇಯರ್ಸ್ ಆಗಿದೆ. ಇವಾಗ ಬಾಂಗ್ಲಾದೇಶ್ ಗೌರ್ಮೆಂಟ್ ಆ್ಯಂಡ್ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ವರ್ಸಸ್ ಬಾಂಗ್ಲಾದೇಶ್ ಪ್ಲೇಯರ್ ಆಗಿ ನಿಂತ್ಕೊಂಡಿದೆ. ಯಾಕೆ ಅಂತಂದರೆ ಬಾಂಗ್ಲಾದೇಶದಲ್ಲೇ ರೊಚ್ಚಿಗೆ ನಿಂತ್ಕೊಂಡಿರೋ ಕ್ರಿಕೆಟ್ಸ್ ಎಲ್ಲ ನಾವು ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ನ ಆಡೋದಿಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ನಿಂತ್ಕೊಂತ ಇದ್ದಂಗೆ ಇವಾಗ ಆ್ಯಕ್ಷನ್ನ BCB ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅವರು ತೊಗೊಂಡಿದ್ದಾರೆ. ಅವರ ಯಾರಪ್ಪ ಇಸ್ಲಾಂ ಅಂತ ಒಬ್ಬರಿದ್ರಲ್ಲ, ಅವ್ರ ಹೆಸರೇನಪ್ಪ, ಅವರ ಡೈರೆಕ್ಟರ್ ಆಗಿದ್ರಲ್ಲ ಸಿಕ್ಕಾಪಟ್ಟೆ ನಜ್ಮುಲ್ ಇಸ್ಲಾಂ ಅವರು, ಸಿಕ್ಕಾಪಟ್ಟೆ ಕಡಕ್ ಸ್ಟೇಟ್ಮೆಂಟ್ಗಳೆಲ್ಲ ಬಂದ್ಬಿಟ್ಟು ಪಾಸ್ ಮಾಡೋರು. ಆಕಾಶ ಭೂಮಿ ಆದರೂ ಸರಿ, ಭೂಮಿ ಆಕಾಶ ಆದರೂ ಸರಿ, ಎರಡೂ ಒಂದಾದರೂ ಸರಿ, ನಾವು ಇಂಡಿಯಾ ನೆಲದಲ್ಲಿ ಬಂದ್ಬಿಟ್ಟು ಆಡೋದಕ್ಕೆ ರೆಡಿ ಆಗಿಲ್ಲ, ಇಂಡಿಯಾಗೆ ಬರೋದಿಲ್ಲ, ನಾವು ಶ್ರೀಲಂಕಾಗೆ ಹೋಗ್ತೀವಿ ಆಡೋದಕ್ಕೆ, ನಮಗೆ ಇದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ICCಗೆ ಅವಾಜ್ಗಳನ್ನ ಡೋಸ್ಗಳನ್ನ ಹೆವಿ ಕೊಡ್ತಾ ಇದ್ದಂಥವ್ರು BCCIಗೆ ಇಷ್ಟು ದಿನ ಅವಾಜ್ಗಳನ್ನ ಆಗ್ತಾ ಇದ್ದಂಥವ್ರು ಇವರನ್ನೇ, ಅವರ ಡೈರೆಕ್ಟರು, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ನ ಡೈರೆಕ್ಟರ್ನ. ಇವಾಗ ಅವ್ರು 2 ಪೊಸಿಷನ್ಲಿದ್ದರು, ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ನ ಡೈರೆಕ್ಟರ್ ಪೊಸಿಷನ್ಲು ಇದ್ದರು, ಜೊತೆಗೆ ಫೈನಾನ್ಸ್ ಕಮಿಟಿಯ ಅಧ್ಯಕ್ಷರು ಕೂಡ, ಚೇರ್ಮನ್ ಕೂಡ ಆಗಿದ್ರು. ಇವಾಗ ಫೈನಾನ್ಸ್ ಕಮಿಟಿಯ ಚೇರ್ಮನ್ನಿಂದ ಇವ್ರನ್ನ ಕಿತ್ತಿ ಎಸೆಯಲಾಗಿದೆ. ಆ್ಯಂಡ್ ಇನ್ನು ಅವ್ರನ್ನ ನಾರ್ಮಲ್ ಆಗಿ ಆ ಡೈರೆಕ್ಟರ್ ಪೊಸಿಷನಿಂದ ಅವ್ರನ್ನ ರಿಸೈನ್ ಕೊಟ್ಬಿಟ್ಟು ಹೋಗ್ರಿ ಅಂತ ಹೇಳಲಾಗಿದೆ. ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡಿಂದ ಬರ್ತಾ ಇರುವಂಥ ಅಪ್ಡೇಟ್ ಇದು. ಏನಕ್ಕೆ ಅಂತ ಅಂದರೆ ಬಾಂಗ್ಲಾದೇಶಲ್ಲಿ ರೊಚ್ಚಿಗೆ ನಿಂತ್ಕೊಂಡಿದ್ದಾರೆ ಕ್ರಿಕೆಟರ್ಸ್ ಎಲ್ಲ. ಇವ್ರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳು ಹೆಂಗಿದಾವೆ ಅಂತಂದರೆ, ತಮೀಮ್ ಇಕ್ಬಾಲ್ ಯಾರಿಗೆ ತಾನೇ ಗೊತ್ತಿಲ್ಲ, ಬಾಂಗ್ಲಾದೇಶ್ನ ಮಾಜಿ ಕ್ಯಾಪ್ಟನ್ನು, ಸಿಕ್ಕಾಪಟ್ಟೆ ಹೆಸರು ಮಾಡಿದರೆ ಬಾಂಗ್ಲಾದೇಶ್ ಪರವಾಗಿ. ಸೊ ಇವರಿಗೆ ಇಂಡಿಯನ್ ಏಜೆಂಟ್ ಅಂತ ಇವರು ಹೆಸರು ಮಾಡಿಬಿಟ್ಟಿದ್ರು. ಅಂದರೆ ಇವರು ಬೈದಿದ್ರು ಒಂಥರ, ಇಂಡಿಯನ್ ಏಜೆಂಟು ನೀನು ಅಂತ. ಯಾಕಂದರೆ ಅವರು ಇಂಡಿಯಾಗೆ ಹೋಗ್ಬಿಟ್ಟು ಈ ಥರ ಮ್ಯಾಚ್ನ ಆಡ್ತು ಅಂತಂದರೆ ಏನೂ ತಪ್ಪೇನಾಗೋದಿಲ್ಲ, ಅಲ್ಲೇನು ಸೇಫ್ಟಿ ಅಂದರೆ ನಮಗೆ ಸೆಕ್ಯೂರಿಟಿ ರೀಸನ್ಸ್ನ ಕೊಡುವಂಥದ್ದೆಲ್ಲ ಇಂಡಿಯಾದಲ್ಲಿ ಅಂಥದ್ದೇನೂ ನಡೆಯೋದಿಲ್ಲ. ಬಾಂಗ್ಲಾದೇಶ್ಗೆ ಸೇಫ್ ಆಗೇನೆ ಇರುತ್ತೆ, ಅಂದರೆ ಬಾಂಗ್ಲಾದೇಶಿ ಟೀಮಿಗೆ ಸೇಫ್ ಆಗೇನೆ ಇರುತ್ತೆ ಇಂಡಿಯಾ, ಅದೇನು ಪಾಕಿಸ್ತಾನ ಅಲ್ಲ, ಹಂಗಲ್ಲ ಹಿಂಗಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರಲ್ಲ. ಅದಕ್ಕೆ ಇವರು ನೀನು ಇಂಡಿಯನ್ ಏಜೆಂಟ್ ಥರ ಏನು ಆಡಬೇಕಾಗಿಲ್ಲ, ನಮಗೆ ಗೊತ್ತು ಏನು ಮಾಡಬೇಕು ಅಂತ, ನಾವು ಹೋಗ್ಬಿಟ್ಟು ಆಡೋದಿಲ್ಲ ಅಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ ದಿಮಾಕ್ಗಳನ್ನ ದೌಲ್ಗಳನ್ನ ಶೋಗಳನ್ನ ಕೊಡ್ತಾಯಿದ್ರು. ಸೊ ಏನಾಗಿದೆ ಈ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಅಂದರೆ, ಇವ್ರಿಗೆ ಎಸ್ಪೆಷಲಿ ಇಸ್ಲಾಂ ಅವ್ರಿಗೆ ಇವ್ರಿಗೆ ಏನಾಗಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಕ್ರಿಕೆಟು ಬಾಂಗ್ಲಾದೇಶಲ್ಲಿ ಸರ್ವೈವ್ ಆಗಬೇಕು ಅಂತಂದರೆ ಇವ್ರು ವರ್ಲ್ಡ್ ಕಪ್ನ ಆಡಬೇಕು. ಇವ್ರ ಈ ಥರ ಬಾಯ್ಕಾಟ್ ಮಾಡ್ಕೊಂಡು ವರ್ಲ್ಡ್ ಕಪ್ನ ಕೂತ್ಕೊಂತು ಅಂತಂದರೆ ಕ್ರಿಕೆಟ್ ಸರ್ವೈವ್ ಆಗಲ್ಲ ಬಾಂಗ್ಲಾದೇಶಲ್ಲಿ. ಬಾಂಗ್ಲಾದೇಶ್ ಇನ್ನೂ ಕೆಳಗಡೆ ಹೊರಟೋಗ್ಬಿಡುತ್ತೆ ಅಷ್ಟೇ, ಕಾಣ್ದಂಗೆ ಹೊರಟೋಗ್ಬಿಡ್ತದೆ ಅಷ್ಟೇ. ಇವಾಗ ನೋಡಿ ಕ್ರೈಸಸಲ್ಲಿದೆ ಆಲ್ರೆಡಿ, ಬಾಂಗ್ಲಾದೇಶ್ ಕ್ರಿಕೆಟ್ ಪ್ರೀಮಿಯರ್ ಲೀಗು ಕ್ರೈಸಸಲ್ಲಿದೆ. ಸೊ ಅಂಥದ್ರಲ್ಲಿ ಇವ್ರು ಬಂದ್ಬಿಟ್ಟು ಬಾಯ್ಕಾಟ್ ಮಾಡ್ತಿದ್ದಾರೆ, ಪ್ಲೇಯರ್ಸ್ ಬಾಯ್ಕಾಟ್ ಮಾಡೋ ಥರ ಇವ್ರು ಮಾಡಿಸ್ಕೊತಿದ್ದಾರೆ ಅಂತಂದರೆ ನೋಡಿ. ಇವಾಗ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬೇರೆ ಬಂದ್ಬಿಟ್ಟಿದೆ, ಕ್ರಿಕೆಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೊಸದಾಗೆ, ಇದು ಅನ್ಅಫಿಷಿಯಲ್ಲು. ಬಾಂಗ್ಲಾದೇಶಲ್ಲಿ BCBನೇ ಮೇಯ್ನು, ಬಟ್ ಇವಾಗ ಅನ್ಅಫಿಷಿಯಲ್ ಆಗಿ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಕ್ರಿಕೆಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಅವರೇ ಪ್ರೆಸ್ ಕಾನ್ಫರೆನ್ಸ್ನ, ಪ್ಲೇಯರ್ಸ್ಗಳೆಲ್ಲ ಪ್ರೆಸ್ ಕಾನ್ಫರೆನ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಒಂಥರ ಎಲ್ಲ ಅಗೇನ್ಸ್ಟು ಎದ್ದು ನಿಂತ್ಕೊಂಡಿದ್ದಾರೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಮೇಲೆ, ಬಾಂಗ್ಲಾದೇಶ್ ಗೌರ್ಮೆಂಟ್ ಮೇಲೆ. ನೋಡಿ ಇನ್ನೇನು ಹೇಳೋದು ಇವ್ರಿಗೆ, ಇವ್ರ ದೇಶದಲ್ಲಿರೋವಂಥದ್ದನ್ನೇ ಡಿಸ್ಪ್ಯೂಟ್ಗಳನ್ನ, ತೊಂದರೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇವ್ರ ದೇಶದೊಳಗಡೆ ಕಿತ್ತಾಡ್ತಾ ಇದ್ದಾರೆ, ಇವರು ಹೊರಗಡೆ ಕಿತ್ತಾಡ್ಕೊತ ಇದ್ದಾರೆ. ಇನ್ನು ಇವರು ICC ಜೊತೆ ಕಿತ್ತಾಡೋದು, BCCI ಜೊತೆ ಕಿತ್ತಾಡೋದು, ಇದಾಗುತ್ತಾ? ಇವ್ರ ಕೈಲಿ ಆಗುತ್ತಾ ಕಿತ್ತಾಡೋದಕ್ಕೆ? BCCI ಹತ್ರನೂ ಬರೋಕ್ಕಾಗುತ್ತಾ ಗುರು ಇವರು? ICC ಬೇಡ ಗುರು, BCCI ಹತ್ರ ಬರಲಿ ಫಸ್ಟು. ಇವರು BCCI ಹತ್ರನೇ ಬರೋಕ್ಕಾಗಲ್ಲ. ಇವರು ಎಲ್ಲೂ ಅಜಾಗಜಾಂತರ ಡಿಫ್ರೆನ್ಸು. ಒಳಗಡೆ ಇರೋದನ್ನೇ ಇವರು ಡಿಸ್ಪ್ಯೂಟ್ಗಳನ್ನ, ತೊಂದರೆನ, ಜೊತೆಗೆ ಆ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗು ಕ್ರೈಸಿಸಲ್ಲಿರೋದನ್ನ ಅದನ್ನೇ ಸಾರ್ಟ್ ಔಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಇವ್ರ ಮಧ್ಯೆನೇ ಕಿತ್ತಾಟ. ನೋಡಿ ಪ್ಲೇಯರ್ಸ್ಗಳಿಗೆಲ್ಲ ವರ್ಲ್ಡ್ ಕಪ್ ಆಡಬೇಕು ಅಂತಲೇ ಇರೋವಂಥದ್ದು. ಜೊತೆಗೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಬೇರೆ ಪಾಸ್ ಮಾಡಿದ್ರಂತೆ. ಅಂದರೆ ಇವಾಗ ವರ್ಲ್ಡ್ ಕಪ್ ವಿನ್ನಿಂಗ್ ಅಮೌಂಟ್ ಆಗಿರಲಿ, ಅಂದರೆ ಅವ್ರು ಗೆಲ್ಲೋದಿಲ್ಲ, ಏನೋ ರೆವೆನ್ಯೂ ಒಂದಿಷ್ಟು ಅಂತ ಬರುತ್ತಲ್ಲ ICC ಟೂರ್ನಮೆಂಟ್ಸ್ಗಳಿಂದ ಬರುವಂಥ ರೆವೆನ್ಯೂ, ಜೊತೆಗೆ ಪ್ಲೇಯರ್ಸ್ಗಳ ರೆವೆನ್ಯೂ ಇರುತ್ತಲ್ಲ. ಸೊ ಈ ರೆವೆನ್ಯೂ ವಿಚಾರದಲ್ಲೂ ಕೂಡ ಈ ಫೈನಾನ್ಸ್ ಕಮಿಟಿಯ ಮುಖ್ಯಸ್ಥರಾಗಿರೋಂಥ ಇಸ್ಲಾಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು, ನೀವು ಬೆಟ್ರಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದರೆ ನಿಮಗೆ ಏನು ನಿಗದಿ ಮಾಡಿರ್ತೀವೋ ಅದನ್ನು ನಾವು ಕಿತ್ಕೊಬೋದು ವಾಪಸ್ಸು ದುಡ್ಡು ಅಂತ ಪ್ಲೇಯರ್ಸ್ಗಳಿಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ಇನ್ನೂ ಡಬಲ್ ರೋಚ್ಗೆ ಇದ್ದಾರೆ. ತಮೀಮ್ ಇಕ್ಬಾಲ್ಗೆ ಬೈದಿರೋದಾಗಿರ್ಬೋದು, ಎಕ್ಸ್ಕ್ರಿಕೆಟರ್ಸ್ಗಳಿಗೆ, ಅಂದರೆ ಯಾರ್ಯಾರು ಒಂಥರ ಇಂಡಿಯಾ ಪರ ಮಾತಾಡ್ತಾವ್ರೆ, ಹೋಗ್ಬಿಟ್ಟು ಆಡಬೇಕು ಇಂಡಿಯಾದಲ್ಲಿ ಅಂತ, ಕ್ರಿಕೆಟ್ನ ಆಡಬೇಕು ಅಂತ ಮಾತಾಡ್ತಿದ್ರು, ವರ್ಲ್ಡ್ ಕಪ್ನ ನಾವು ಆಡಬೇಕು ಅಂತ ಮಾತಾಡ್ತಿದ್ರಲ್ಲ, ಅವ್ರಿಗೆಲ್ಲ ಈ ಒಬ್ಬ ಡೈರೆಕ್ಟರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು. ಅದಕ್ಕೋಸ್ಕರ ಅದನ್ನು ನೋಡಿದಂಥ ಬಾಂಗ್ಲಾದೇಶಿ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ, ಆ್ಯಕ್ಟಿವ್ ಪ್ಲೇಯರ್ಸ್ ಏನಿದ್ದಾರೆ, ಅವರೆಲ್ಲ ರೊಚ್ಕೆದ್ಬಿಟ್ಟವ್ರು ಇವಾಗ.
ಬರೀ ತಮೀಮ್ ಇಕ್ಬಾಲಿಗೆ ಮಾತ್ರ ಮಾತಾಡಿಲ್ಲ, ಅವರು ಬೇಜಾನ್ ಜನಕ್ಕೆ ಮಾತಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಾದ್ಮೇಲೆ ಎಲ್ಲ ರೊಚ್ಕೆದ್ಬಿಟ್ಟಿದ್ದಾರೆ. ನನ್ನ ಮಗುನ ಹತ್ರ ಏನಕ್ಕೆ ನಾವೆಲ್ಲ ಹಿಂಗೆಲ್ಲ ಹೇಳಿಸ್ಕೊಂಡು ಈ ಒಂದು ಪೊಸಿಷನ್ಲಿ ವಯ ಏನಕ್ಕೆ ಇರಬೇಕು, ಇವ್ರಂಟ್ರಲ್ಲಿ ನಾವೇನು ಕಾಡಬೇಕು ಅಂತ ಎಲ್ಲ ರೊಚ್ಕೆದ್ಬಿಟ್ಟಿದ್ದಾರೆ. ಇವಾಗ ನಾವು ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ನೋಡಲ್ಲ, ಏನು ನೋಡಲ್ಲ, ಅದಳಲ್ಲ ಇದಳಲ್ಲ ಅಂತ ಅಂತಿದ್ದಂಗೆ ಇವಾಗ ಅವ್ರನ್ನ ಆ ಒಂದು ರೋಲಿಂದ ಕಿತ್ತಾಕಿದ್ದಾರೆ ಅಷ್ಟೇ. ಹಂಗಂತ ಅವರು ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದ್ದಾರೆ. ಬಾಂಗ್ಲಾದೇಶ ಬಂದ್ಬಿಟ್ಟು ಆಡೋಕ್ಕೆ ರೆಡಿ ಆಗಿದ್ದಾರೆ. ನೋಡಿ ಏನೇನು ಮಾಡಿದ್ರು ICC ಅವ್ರು ಎಲ್ಲ ಥರನೂ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ರು. ನೋಡ್ರಪ್ಪ ಹಿಂಗಿದೆ ಸಿಚುವೇಶನು, ಹೋಗ್ಬಿಟ್ಟು ಆಡ್ರಿ ಹಮ್ಮಿಕೊಂಡು ಅಂತ ಹೇಳಿದ್ರು. ಇಲ್ಲ ಗುರು ನಿಮಗೆ ಬೇಕು ಅಂತಂದರೆ ನಾವು ಇಲ್ಲಿ ಚೆನ್ನೈಯಲ್ಲಿ ಆಡ್ಸೋದಕ್ಕೆ ರೆಡಿ ಇದ್ದೀವಿ, ಜೊತೆಗೆ ವಿಶಾಖಪಟ್ಟಣಮಲ್ಲಿ ಆಡ್ಸೋದಕ್ಕೆ ರೆಡಿ ಇದ್ದೀವಿ, ನಿಮಗೆ ಅಷ್ಟು ಸೇಫ್ಟಿ ಬೇಕು ಅಂತಂದರೆ ಹಂಗೂ ಕೂಡ ರೆಡಿ ಇದ್ದೀವಿ, ಹೋಗ್ಬಿಟ್ಟು ಅಲ್ಲ ಆಡ್ಕೊಳ್ರಿ ಅಂತಲೂ ಕೂಡ ಹೇಳಿದ್ರು. ಇನ್ನೆಷ್ಟು ಥರ ಅರ್ಥ ಮಾಡಿಸ್ತಾರಪ್ಪ ICC ಅವ್ರು ಇವರಿಗೆ. ಅದಕ್ಕಿಂತ ಅರ್ಥ ಆಗಲ್ಲ, ನಮ್ಗೆ ಆಗೋದೇ ಇಲ್ಲ ಅರ್ಥ. ನಾವು ಹೋಗ್ಬಿಟ್ಟು ಶ್ರೀಲಂಕಾದಲ್ಲಿ ಆಡಬೇಕು ಅಂತ ಇವರು ಆಟ ಆಡ್ದು ಹಿಡಿದು ಕೂತ್ಕೊಂಡ್ಬಿಡ್ತು ಅಂತಂದರೆ ಏನಿದು ಕತೆ? ಇವ್ರು ಕಾಂಪೀಟ್ ಮಾಡ್ತಾ ಇರೋದು ಇವ್ರು ನೋಡಿ. ಪಾಕಿಸ್ತಾನದವರೇ ನಮಗೆ BCCIಗೆ ICCಗೆ ಫೈಟ್ ಮಾಡೋಕ್ಕಾಗೋದಿಲ್ಲ. ಪಾಕಿಸ್ತಾನ ಒಂದು ರೇಂಜಿಗೆ ಇರೋವಂಥ ಬೋರ್ಡು, ಈ ಬಾಂಗ್ಲಾದೇಶ ಅದಕ್ಕಿಂತ ವರ್ಷಾಗಿರೋವಂಥ ಬೋರ್ಡು, ಅಂದರೆ ಕೆಳಗಡೆ ಅದಕ್ಕಿಂತ ಕೆಳಗಡೆ ಇರೋವಂಥ ಬೋರ್ಡು. ಇವ್ರು ನೋಡ್ರೆ ದೌಲ್ಗಳು ಶೋಗಳನ್ನ ಕೊಡ್ತು ಅಂತ ಯಾವ ಮಗ ಕೇಳ್ತಾನೆ ಗ್ರೋ? ನೀವು ಆಡಲೇಬೇಡಿ ಅಂತ ಹೇಳ್ತಾರೆ ICC ಅವರು. ಆಡಲ್ವಾ? ಆಡಲೇಬೇಡಿ ಅಂತ ಹೇಳ್ತಾರೆ. ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀವಿ, ನೀವು ಆಡಲ್ಲ ಅಂತ ಪಣ ಹಿಡ್ದು ಕೂತ್ಕೊಂತೀರ ಅಂತಂದರೆ ಹೋಗ್ರಿ ಆಡಬೇಡ್ರಿ ಅಂತ ಹೇಳ್ತಾರೆ. ಇವ್ರು ಒಳಗಡೆನೇ ಆಡ್ತಾ ಇಲ್ಲ, ಒಳಗಡೆ ಇರೋಂಥ ಟೂರ್ನಮೆಂಟ್ನೇ ಆಡೋಕ್ಕೆ ರೆಡಿ ಇಲ್ಲ ಪ್ಲೇಯರ್ಸ್ಗಳು. ಇವ್ರ ಮಧ್ಯೆನೇ ಕ್ಲಾಶು. ಒಟ್ಟಲ್ಲಿ ಅಳ್ಳಾಡ್ತಾ ಇದೆ ಗುರು, ಸಿಕ್ಕಾಪಟ್ಟೆ ಅಳ್ಳಾಡ್ತಾ ಇದೆ ಬಾಂಗ್ಲಾದೇಶಿ ಕ್ರಿಕೆಟ್ ಬೋರ್ಡು. ಈ PCB ಯಾವ ಥರ ಅಳ್ಳಾಡಿತ್ತು, ಶೇಕ್ ಆಗಿತ್ತು, ಇನ್ಫ್ಯಾಕ್ಟ್ ಅದಕ್ಕಿಂತ ವರ್ಷಾಗಿ ಶೇಕ್ ಆಗ್ತಿದೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡು. ಸೊ ಈ ಹಂತದಲ್ಲಿ ಇವ್ರು ವರ್ಲ್ಡ್ ಕಪ್ನೂ ಆಡಿಲ್ಲ ಅಂತ ಅಂದಾಗ ಅವ್ರಿಗೆ ಅದೇ ಪ್ಲೇಯರ್ಸ್ಗಳಿಗೆ ಬಂದಿರೋದು. ನಾವು ವರ್ಲ್ಡ್ ಕಪ್ನ ಆಡಬೇಕು ಅಂತಲೇ ಪ್ಲೇಯರ್ಸ್ಗಳಿಗಿರೋದು. ನನ್ನ ಮಕ್ಕಳ ಕಿತ್ತೋದ ರಾಜಕಾರಣಗಳೆಲ್ಲ ಮಾಡ್ಕೊಂಡು ಒಳಗಡೆ ಕಂಟ್ರಿಗಳ ಮಧ್ಯೆ ಡಿಸ್ಪ್ಯೂಟ್ನ ತಂದ್ಕೊಂಡು ನಮ್ಮ ಕೆರಿಯರ್ಗಳನ್ನ, ನಮ್ಮ ಕ್ರಿಕೆಟ್ನ ಹಾಳು ಮಾಡ್ತಿರೋ ಥರ್ಡ್ ಕ್ಲಾಸ್ ನನ್ನ ಮಕ್ಕಳ ಅಂತ ಬಾಂಗ್ಲಾದೇಶ್ ಅವರೆಲ್ಲ ಉಗಿತಾ ಇದ್ದಾರೆ, ಅಂದರೆ ಪ್ಲೇಯರ್ಸ್ಗಳೆಲ್ಲ ಉಗಿತಾ ಇದ್ದಾರಲ್ಲಿ. ನಿಮ್ಗೇನು ಅನಿಸುತ್ತೆ ಈ ವಿಚಾರ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.